9ನೇ ತರಗತಿಯಲ್ಲಿ ಕಲಿಯುತ್ತಿರುವ ಎಲ್ಲ ಮಕ್ಕಳಿಗೂ ಸ್ವಾಗತ. ಇವತ್ತು ನಾವು 9ನೇ ತರಗತಿಯ ಮೊದಲ ಅಧ್ಯಾಯದ ಪೇಜ್ ನಂಬರ್ 10ರಲ್ಲಿ ಬರುವ 2ನೇ ಲೆಕ್ಕವನ್ನು ಮಾಡಿ ನೋಡುವ. ಎರಡು ಸಂಖ್ಯೆಗಳ ಮೊತ್ತ 26 ಮತ್ತು ವ್ಯತ್ಯಾಸ 4 ಆಗಿದೆ. ಸಂಖ್ಯೆಗಳು ಯಾವುವು? ಇದನ್ನು ಹೇಗೆ ಕಂಡುಹಿಡಿಯಬಹುದು ನಮಗೆ ನೋಡುವ. ನಾವು ಇಲ್ಲಿ ಎರಡು ಸಂಖ್ಯೆಗಳು ಯಾವುದು ಎಕ್ಸ್ ಮತ್ತು ವೈ ಎಂದು ತೆಗೆದುಕೊಳ್ಳುವ. ಇನ್ನು ಪ್ರಶ್ನೆಯ ಮೊದಲ ಭಾಗದಲ್ಲಿ ಹೇಳಿದರೆ ಏನು? ಎರಡು ಸಂಖ್ಯೆಗಳ ಮೊತ್ತ 26. ಅದನ್ನು ನಮಗೆ ಹೇಗೆ ಬರೀಬಹುದು? ಎರಡು ಸಂಖ್ಯೆಗಳು ಎಕ್ಸ್ ಪ್ಲಸ್ ವೈ ಎಂದಿರಲಿ, ಅದರ ಮೊತ್ತ 26, ವ್ಯತ್ಯಾಸ 4, ಆಗ ಎಕ್ಸ್ ಮೈನಸ್ ವೈ 4 ಅಂತೇಳಿ ಸಿಕ್ಕಿತಲ್ವಾ. ಇನ್ನು ನಮಗೆ ಎರಡು ಈ ಸಮವಾಕ್ಯವನ್ನು ಕೂಡಿಸಿದಾಗ ಎಂತ ಆಗ್ತದೆ? 1 ಮತ್ತು 2ನೇ ಸಮವಾಕ್ಯವನ್ನು ಕೂಡಿಸುವ. ಎಕ್ಸ್ ಮೊದಲಿಗೆ ಎಕ್ಸ್ ಮಾತ್ರ ಕೂಡಿಸುವ. ಎಕ್ಸ್ ಪ್ಲಸ್ ವೈ ಮೈನಸ್ ವೈ ಸಮ 26 ಪ್ಲಸ್ 4. ಇಲ್ಲಿ ಪ್ಲಸ್ ವೈ ಮತ್ತು ಮೈನಸ್ ವೈ ಕ್ಯಾನ್ಸಲ್ ಆಗಿ ಹೋಗ್ತದೆ. ಎಕ್ಸ್ ಪ್ಲಸ್ ಎಕ್ಸ್ ಬಾಕಿ ಇರ್ತದೆ, ಆಗ 2x ಪ್ಲಸ್ 30 ಅಂತ ಸಿಗ್ತದೆ. ಇನ್ನು 2x ಸಮ 30, ಆಗ ಎಕ್ಸ್ ಸಮ 30 ಭಾಗಿಸು 2. ಅದು ಭಾಗಿಸುವಾಗ ಎಡದ ಬದಿಯಲ್ಲಿದ್ದ ಸಂಖ್ಯೆ ಬಲದ ಬದಿಗೆ ಹೋಗುವಾಗ ಭಾಗಿಸುತ್ತದೆ. ಆಗ 30 ಭಾಗಿಸು 2 ಅಂತ ಹೇಳಿದರೆ 15. ಎಕ್ಸ್ ಅಂತ ಸಿಕ್ಕಿತು ನಮಗೆ 15. ಇಲ್ಲಿ ಎಕ್ಸಿನ ಬೆಲೆ 15ಅನ್ನು 1ನೇ ಸಮವಾಕ್ಯದಲ್ಲಿ ನಾವು ಆದೇಶಿಸುವ. 1ನೇ ಸಮವಾಕ್ಯ ಯಾವುದು? ಎಕ್ಸ್ ಪ್ಲಸ್ ವೈ ಸಮ 26, ಆಗ 15 ಪ್ಲಸ್ ವೈ ಸಮ 26. ವೈ ಸಮ 26 ಮೈನಸ್ 15. ಎಡದ ಬದಿಯಲ್ಲಿರುವ 15 ಬಲದ ಬದಿಗೆ ಹೋಗುವಾಗ ಮೈನಸ್ 15 ಅಂತ ಆಗ್ತದೆ. ವೈ ಸಮ 11 ಅಂತೇಳಿ ಸಿಕ್ಕಿತು. ಆದ ಕಾರಣ ಇದರ ಉತ್ತರ ಎಕ್ಸ್ ಸಮ 15, ವೈ ಸಮ 11. ನೀವು ಈ ಬೆಲೆಯನ್ನು ಆದೇಶಿಸಿ ನೋಡಿ ಅಂತೆ. ಈ ಸಮವಾಕ್ಯದಲ್ಲಿ ಎಕ್ಸ್ ಪ್ಲಸ್ ವೈ 26 ಸಿಗುವುದಿಲ್ವಾ? ನಮಗೆ ಉತ್ತರದಲ್ಲಿ ಎಕ್ಸ್ 15 ಸಿಕ್ಕಿತು, ವೈ 11 ಸಿಕ್ಕಿತು. ಅದನ್ನೆಲ್ಲ ಆದೇಶಿಸಿ ನೋಡಿ ಅಂತೆ. 15 ಪ್ಲಸ್ 11 26 ಆಗ್ತದೆ ಅಲ್ವಾ. ಎಕ್ಸ್ ಮೈನಸ್ ವೈ ಅಂತ 4, 15 ಮೈನಸ್ 11 ಅಂತ ಹೇಳಿದರೆ 4 ಸಿಕ್ಕಿತು. ಆಗ ನಮಗೆ ನಮ್ಮ ಉತ್ತರ ಸರಿ ಅಂತೇಳಿ ಗೊತ್ತಾಯ್ತಲ್ವಾ. ಇದೇ ಲೆಕ್ಕವನ್ನು ನಾವು ಇನ್ನೊಂದು ರೀತಿಯಲ್ಲಿ ಮಾಡಿ ನೋಡುವ. ಹೇಗೆ? ಇನ್ನೊಂದು ರೀತಿಯಲ್ಲಿ ಮಾಡ್ಬೋದು. ಎಕ್ಸ್ ಪ್ಲಸ್ ವೈ ಸಮ 26, ಎಕ್ಸ್ ಮೈನಸ್ ವೈ ಸಮ 2 ಅಂತೇಳಿ ಸಿಕ್ಕಿತು ಅಲ್ವಾ. ನಮಗೆ ಇಲ್ಲಿ 1ನೇ ಸಮವಾಕ್ಯವನ್ನು ಹೀಗೆ ಬರೆಯುವ. ಹೇಗೆ? ಎಕ್ಸನ್ನು ಎಡದ ಬದಿಯಲ್ಲಿಟ್ಟು ಎಕ್ಸ್ ಸಮ 26 ಮೈನಸ್ ವೈ ಅಂತೇಳಿ ಬರೆಯುವ. ಇಲ್ಲಿ ಈ ಎಕ್ಸ್ನ ಬೆಲೆಯನ್ನು 2ನೇ ಸಮವಾಕ್ಯದಲ್ಲಿ ಆದೇಶಿಸುವ. ಹೇಗೆ? ಎಕ್ಸ್ ಇದ್ದಲ್ಲಿ 26 ಮೈನಸ್ ವೈ ಅಂತೇಳಿ ಹಾಕುವಾಗ 26 ಮೈನಸ್ ವೈ ಸಮ 4 ಅಂತ ಆಗ್ತದಲ್ವಾ. ಆಗೇನಾಯಿತು? 26 ಮೈನಸ್ 2y ಅಂತೇಳಿದರೆ 4, ಮೈನಸ್ ವೈ ಅಂತೇಳಿದರೆ 4 ಮೈನಸ್ 26 ಮೈನಸ್ 2y ಸಮ ಮೈನಸ್ 22, ವೈ ಸಮ ಮೈನಸ್ 22 ಭಾಗಿಸು ಮೈನಸ್ 2. ಭಾಗಿಸುವಾಗ ಎರಡು ಸಂಖ್ಯೆಗಳು ನೆಗೆಟಿವ್ ಆದರೆ ಪಾಸಿಟಿವ್ ಆಗ್ತದೆ ಆನ್ಸರ್. ಎರಡು ಸಂಖ್ಯೆಗಳು ಮೈನಸ್ ಚಿಹ್ನೆ ಇದ್ದರೆ ಉತ್ತರದಲ್ಲಿ ಅದರದ್ದು ಪಾಸಿಟಿವ್ ಅಂತ ಹೇಳಿದರೆ ಕುಡಿಸು ಆಗ್ತದೆ. ಆಗ ವೈ ಸಮ 11 ಅಂತೇಳಿ ಸಿಕ್ಕಿತು. ಇನ್ನು ವೈ ಸಮ 11ಅನ್ನು ನಮ್ಮ 3ನೇ ಸಮವಾಕ್ಯದಲ್ಲಿ ಆದೇಶಿಸುವ. ಯಾವುದು 3ನೇ ಸಮವಾಕ್ಯ? ಎಕ್ಸ್ ಸಮ 26 ಮೈನಸ್ ವೈ ಅಲ್ವಾ. ಆಗ ವೈಯನ್ನು 3ನೇ ಸಮವಾಕ್ಯದಲ್ಲಿ ಆದೇಶಿಸಿದಾಗ ಎಕ್ಸ್ ಸಮ 26 ಮೈನಸ್ 11, ಆಗಷ್ಟು 15 ಅಂತ ಸಿಕ್ಕಿತು. ಎಕ್ಸ್ ಸಮ 15, ವೈ ಸಮ 11. ಹೀಗೆ ನಮಗೆ ಎರಡು ರೀತಿಯಲ್ಲಿ ಮಾಡ್ಬೋದು ಈ ಲೆಕ್ಕವನ್ನು. ಮಕ್ಕಳೇ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.